ಬರೋಬ್ಬರಿ 11 ದಿನ ಆಯಿತು. ಅಂದರೆ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸಕ್ಕೆ ಇಡೀ ವಿಶ್ವವೇ ಮರುಗಿ ಹೋಗಿತ್ತು. ಯಾವಾಗ ಈ 26 ಜನರ ಅಂದರೆ ಪ್ರವಾಸಿಗರ ನೆತ್ತರೋಕುಳಿ ಹರಿಯತ್ತಲ್ಲ, ಆಗ ಇಡೀ 150 ಕೋಟಿ ಭಾರತೀಯರ ಒಂದೇ ಒಂದು ಬೇಡಿಕೆಯಾಗಿತ್ತು, ಉಗ್ರ ಸಂಹಾರ ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಹೇಳಿ ಪ್ರತೀಕಾರ ತೀರಿಸ್ಕೊಳ್ಳಿ ಅಂತ 150 ಕೋಟಿ ಜನ ಭಾರತೀಯರ ಆಸೆ ಇವತ್ತು ನಿನ್ನೆ ಈಡೇರಿದೆ. ಸಿಂಧೂರ್ ಎನ್ನುವಂತಹ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಆಪರೇಷನ್ನಿಂದಾಗಿ, ಏರ್ ಸ್ಟ್ರೈಕ್ನಿಂದಾಗಿ ಇಡೀ ಪಾಕಿಸ್ತಾನ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾರತ ವಿರೋಧಿ ದೇಶಗಳಿಗೂ ಕೂಡ ನಡುಕ ಹುಟ್ಟಿದೆ. ಪಾಕಿಸ್ತಾನ ಸಂಹಾರ ಮಾಡೇ ಮಾಡ್ತೀವಿ, ಉಗ್ರ ಸಂಹಾರ ಮಾಡೇ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಆಗಿರಬಹುದು, ಜೊತೆಗೆ ಅಮಿತ್ ಶಾ ಆಗಿರಬಹುದು, ಪ್ರಧಾನಿ ನರೇಂದ್ರ ಮೋದಿಯವರು ಪಣ ತೊಟ್ಟಿದ್ರು. ಭಾರತೀಯರ ಎಲ್ಲ ಈ ಬೇಡಿಕೆಗಳನ್ನು ನಾವು ಈಡೇರಿಸುವುದಕ್ಕೆ ಶತಸಿದ್ಧ ಅಂತ ಹೇಳೋದರ ಮೂಲಕ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ಯುದ್ಧವನ್ನು ತೀರಿಸಿಕೊಂಡಿದೆ, ಪ್ರತೀಕಾರ ಯುದ್ಧ ಶುರು ಮಾಡಿದೆ. ಈಗ ಪಾಕಿಸ್ತಾನದಲ್ಲಿ 9 ಕಡೆಗಳಲ್ಲಿ ಭೀಕರ ಬಾಂಬ್ ಸ್ಫೋಟವನ್ನು ಮಾಡಿಸಿ ತಕ್ಕ ಉತ್ತರವನ್ನು ಕೊಟ್ಟಿದೆ ಭಾರತ. ಇವತ್ತು ಅದೇ ಸಿಂಧೂರ ಪ್ರತೀಕಾರ ಅಂತ ಹೆಡ್ಲೈನ್ಸ್ ಇದೆ ಕನ್ನಡಪ್ರಭದಲ್ಲಿ. ಪಾಕ್ ಉಗ್ರರ ಹೆಡ್ ಆಫೀಸ್ಗಳನ್ನೇ ಭಾರತ ಬಾಂಬ್ ಸ್ಫೋಟಿಸಿ ಉಡೀಸ್ ಮಾಡಿ ಬಿಸಾಕ್ಬಿಟ್ಟಿದೆ. ಭಾರತ ಪಾಕಿಸ್ತಾನದಲ್ಲಿ ಬಾಂಬ್ ಸ್ಫೋಟಗಳ ಸದ್ದು ಕೇಳಿ ಭಾರತದಲ್ಲಿ ದೀಪಾವಳಿ ಸಂಭ್ರಮದಂತೆ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಪಾಕಿಸ್ತಾನದಲ್ಲಿ 9 ಕಡೆಗಳಲ್ಲಿ ಬಾಂಬ್ ಸ್ಫೋಟವಾಗಿದೆ. ಆ ಬಾಂಬ್ ಸ್ಫೋಟದ ಸದ್ದಿಗೆ ಇಡೀ ಭಾರತ, ಇಡೀ 150 ಕೋಟಿ ಭಾರತೀಯರು ಮತ್ತೊಮ್ಮೆ ದೀಪಾವಳಿ ಹಬ್ಬವನ್ನು ಸಂಭ್ರಮಾಚರಣೆ ಮಾಡಿದ್ರು. ಇದು ಪಾಕಿಸ್ತಾನದ ಪ್ರಜೆಗಳ ಮೇಲಿನ ಅಟ್ಟಹಾಸವಲ್ಲ, ಪಾಕಿಸ್ತಾನದ ಪ್ರಜೆಗಳನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿಯಲ್ಲ, ಇದು ಉಗ್ರರನ್ನು ಅಟ್ಟಾಡಿಸಿಕೊಂಡು ಹೊಡೆದುರುಳಿಸುವಂತಹ ದಾಳಿಯಾಗಿತ್ತು. ಯಾರ್ಯಾರು ಈ ಬಿಲದಲ್ಲಿ ಸಿಕ್ಕಾಕೊಂಡು ಕೊಟ್ಟಿದ್ರಲ್ಲ, ಯಾರೆಲ್ಲ ಅಡಗಿ ಕೂತಿದ್ರಲ್ಲ, ಆ ಅಡಗು ತಾಣುಗಳ ಮೇಲೆ ಭಾರತ ಸಿಂಧೂರ ತಿಲಕವನ್ನು ಇಟ್ಟು ದೊಡ್ಡ ಬಾಂಬ್ ಸ್ಫೋಟ ಮಾಡಿ ಏರ್ ಸ್ಟ್ರೈಕ್ ಮಾಡಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಕ್ಷಿಪಣಿ ದಾಳಿ, ಲಷ್ಕರ್ ಎ ತೊಯ್ಬಾ ಸಂಘಟನೆ, ಜೈಷ್ ಎ ಮೊಹಮ್ಮದ್ ಕೇಂದ್ರ ಕಚೇರಿಗಳು ಈಗ ನಾಶವಾಗಿವೆ. 80 ಉಗ್ರರು ಖತಮ್ ಆಗಿದ್ದು, ಪಹಲ್ಗಾಮ್ನಲ್ಲಿ ಸ್ತ್ರೀಯರ ಸಿಂಧೂರ ಅಳಿಸಿದ್ದ ರಾಕ್ಷಸರ ಸಂಹಾರವಾಗಿದೆ. 71ರ ಬಳಿಕ ಪಾಕ್ಗೆ ನುಗ್ಗಿ ಹೊಡೆದ ಭಾರತ 1971ರ ನಂತರ 2025ರಲ್ಲಿ ಭಾರತ 100 ಕಿಲೋಮೀಟರ್ ಒಳಗೆ ಹೋಗಿ ಪಾಕಿಸ್ತಾನದ ಉಗ್ರ ತಾಣಗಳನ್ನು ಹೊಡೆದುರುಳಿಸಿದೆ. ಇದು ಮತ್ತೊಂದು ಇತಿಹಾಸ. ಇದೇ ದೇಶದಲ್ಲೇ ದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಉಗ್ರ ಬೇಟೆಯಾಗಿದೆ ಅಂತ ಕೆಲವೊಂದಿಷ್ಟು ಮೇಜರ್ಗಳು, ಕಮಾಂಡರ್ಗಳು, ಜನರಲ್ ಆಫೀಸರ್ಗಳು, ಸೈನಿಕರು ಹೇಳ್ತಾಗಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ದೇಶಾದ್ಯಂತ ಸಂಭ್ರಮಾಚರಣೆಯನ್ನು ಮನೆ ಮಾಡಿದೆ. ಈಗಲೂ ಕೂಡ ಅಷ್ಟೇ, ಪಾಕಿಸ್ತಾನದಲ್ಲಿ ಗುಂಡಿನ ದಾಳಿ, ಗುಂಡಿನ ಮೊರೆತ, ಪಟಾಕ್ಷಿತರ ಶಬ್ದ ಕೇಳಿಸ್ತಾ ಇದ್ರೆ ಪಾಕಿಸ್ತಾನದಲ್ಲಿ ರಕ್ತದೋಕುಳಿ ಹರಿತಾ ಇದ್ರೆ, ಭಾರತದಲ್ಲಿ ದೀಪಾವಳಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಉಗ್ರ ಸಂಹಾರ ಆಗಿದೆ, ನರಹಂತಕರ ಸಂಹಾರ ಆಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಪಹಲ್ಗಾಮ್ ದಾಳಿಕೋರರು, ಅವರ ಸೂತ್ರಧಾರರು ಊಹಿಸಲಾಗದ ರೀತಿಯಲ್ಲಿ ಪ್ರತೀಕಾರ ತೀರಿಸ್ಕೊಳ್ತೇವೆ, ಅವರು ಎಲ್ಲೇ ಇದ್ರೂ ಹುಡುಕಿ ಶಿಕ್ಷೆ ನೀಡ್ತೇವೆ ಅಂತ ಏನು ಭಾರತ ಸರ್ಕಾರ ಹೇಳಿತ್ತು, ಅದರಂತೆ ನುಡಿದಂತೆ ನಡೆದುಕೊಂಡಿದೆ. ಪಾಕಿಸ್ತಾನದಲ್ಲಿರುವ ಉಗ್ರ ನೆಲೆಗಳ ಮೇಲೆ ರಾತ್ರೋರಾತ್ರಿ ಆಪರೇಷನ್ ಸಿಂಧೂರ ಹೆಸರಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿ ಶತ್ರು ಸಂಹಾರ ಮಾಡಿದೆ ಭಾರತ. ಆಪರೇಷನ್ ಸಿಂಧೂರ ಹೆಸರಲ್ಲಿ ಶತ್ರು ಸಂಹಾರ ಮಾಡಿದೆ ಭಾರತ. ಇದಾಗಬೇಕಾಗಿತ್ತು. ಈಗಲಾದರೂ ಬುದ್ಧಿ ಕಲಿತಾರ ಪಾಕಿಸ್ತಾನದವರು? ಈಗಲೂ ಬುದ್ಧಿ ಕಲಿಯೋದಕ್ಕೆ ರೆಡಿಗಿಲ್ಲ. ನಮ್ಮಲ್ಲಿ ಮೊದಲು ಏನು ಮಾಡ್ತಾರೆ ಅಂತಂದರೆ, ಇದೇ ನವಾಜ್ ಶರೀಫು, ಆಮೇಲೆ ವಿದೇಶಾಂಗ ಸಚಿವ ಕ್ವಾಜಿ ಅನ್ನುವಂತಹ ವ್ಯಕ್ತಿ, ಜೊತೆಗೆ ಈ ಆಸಿಫ್ ಮುನೀರ್ ಅಂತ ಇದ್ದಾನಲ್ಲ ಸೇನಾಧ್ಯಕ್ಷ, ನಮ್ಮಲ್ಲಿ ಆಗೇ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದ ರಾತ್ರಿ 2 ಗಂಟೆ 2:30 ಸುಮಾರಿಗೆ. ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಅಷ್ಟೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾವೆ. ಭಾರತ ಆಪರೇಷನ್ ಸಿಂಧೂರ ಆಗೇ ಇಲ್ಲ ಅಂತ ಹೇಳ್ತಾ ಇದ್ರು. ಯಾವಾಗ ವಿದೇಶಿ ಮಾಧ್ಯಮಗಳು ಈ ಒಂದು ದಾಳಿಯನ್ನು ಬಿತ್ತರಿಸೋದಕ್ಕೆ ಹೋಯ್ತಲ್ಲ, ಆ ಟೈಮಲ್ಲಿ ಇದು ನಮ್ಮನ್ನು ಈಗ ಈ ಒಂದು ದಾಳಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ,
ಈ ಸುಳ್ಳನ್ನು ಹೇಳೋದಕ್ಕಾಗಲ್ಲ, ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಒಂದು ಪ್ರೆಸ್ ಮೀಟನ್ನು ರಿಲೀಸ್ ಮಾಡೋಣ ಅಂತಂದ್ಬಿಟ್ಟು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇಷ್ಟು ಜನ ಸತ್ತಿದ್ದಾರೆ, ನಮ್ಮಲ್ಲಿ ಇಷ್ಟು ಜನ ಏನಂದರೆ ಭಾರತ ಇಷ್ಟು ಅಂದರೆ ಸಿಂಧೂರ ಆಪರೇಷನ್ ಮಾಡಿದರೆ ನಮ್ಮಲ್ಲಿ ಹಾನಿಯಾಗಿದೆ ಅಂತ ಒಂದು ಪ್ರೆಸ್ ಮೀಟನ್ನು ರಿಲೀಸ್ ಮಾಡ್ತಾನೆ. ಅಲ್ಲೂ ಕೂಡ ಅಷ್ಟೇ ಸುಳ್ಳು ಆರೋಪವನ್ನು ಮಾಡ್ತಾನೆ. ಏನಂತಂದರೆ 2 ಭಾರತದ ಜೆಟ್ ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಹಳೆ ವಿಡಿಯೋಗಳನ್ನು, ಹಳೆ ಫೋಟೋಗಳನ್ನು ವೈರಲ್ ಮಾಡಿ ಅದಕ್ಕೂ ಕೂಡ ನಗೆಪಾಟ್ಲಿಗೀಡಾಗತ್ತೆ ಇದೇ ಪಾಕಿಸ್ತಾನ. ಸೊ ಪಾಕಿಸ್ತಾನದ PM ಏನು ಹೇಳಿದಾನಂತ ಫಸ್ಟ್ ನೋಡ್ಕೊಂಡು ಬನ್ನಿ. उन्होंने रिलीज किया हमारे उकाब झपटे और आनन फानन 5 जहाज जिनमें 3 राफेल उनको मार कराया और उनको ऊंधे मुंह वो कश्मीर पर जाकर गिरे, बठिंडा में जाके गिरे. इससे बड़ी अल्लाह ताला के फज़ल करम से इस मौजूद जवान को, पाकिस्तान के 24 करोड़ अवाम को, आपको इससे बड़ी इज्जत नहीं मिल सकती. इसके लिए हम जितना भी अल्लाह ताला के हजूर सजदा रेज़ होंगे, हम उसका तब भी उसका शुक्र कभी अदा नहीं कर सकते कि ये कन्वेंशनल वॉरफेयर थी, इसमें न्यूक्लियर दूर दूर तक उसका कोई नामो निशान नहीं था. और जो कहते थे कि हिंदुस्तान ने पाकिस्तान को कन्वेंशनल वॉरफेयर में बहुत पीछे छोड़ दिया है, कल रात को उनका होश ठिकाने आ गया है और उनको पता चल गया है कि पाकिस्तान अल्लाह ताला के फज़ल करम से कन्वेंशन भी और न्यूक्लियर ताकत है अल्लाह के फज़ल करम से. आज जनाब स्पीकर, हमारे दुश्मन उनको कल रात नींद नहीं आई और हमारे जो दोस्त भाई ख्वाब, उनको पता चल गया है कि पाकिस्तान वाकई एक ऐसा मुल्क है जिसकी फौज एक ऐसी फौलादी फौज है कि कल को खुदा ना खास्ता उनके ऊपर बुरा वक्त आया तो वो पाकिस्तान की तरफ मदद के लिए वो देखेंगे और दरखास्त करेंगे. इससे बड़ी जनाब स्पीकर पाकिस्तान को और कोई इज्जत नहीं मिल सकती. जनाब स्पीकर, उन्होंने जवाब दिया, जो पल्ले कुछ नहीं रह गया, उनके जहाजों को टारगेट किया. मेनली उन्होंने सब जगह सिविलियंस को टारगेट किया. ना वहाँ पे कोई अड्डे हैं, ना कोई वहाँ पे टेररिस्ट ट्रेनिंग कैंप्स हैं, और एक एक्सक्यूज बना के उसने 6-7 जगहों पर टारगेट किया जिसमें सिविलियन शहादतें हुई हैं. फौरी पेमेंट जो है ना फौरी करेंगे इंशाल्लाह. रात को भी हमने